ನೀವೇನಾದ್ರು 20,000 ರಿಂದ 22,000 ಏನಾದ್ರು ಒಂದು ಒಳ್ಳೆ ಮೊಬೈಲ್ ತಗೋಬೇಕು, ಅದರಲ್ಲೂ ಕ್ಯಾಮರಾ ಅಂತೂ ನಮಗೆ ಚೆನ್ನಾಗಿರೋ ಅಂತ ಒಂದು ಕ್ಯಾಮ್ರಾ ಒಂದು ಮೊಬೈಲೇ ಬೇಕು ಬ್ರೋ ಅಂದ್ರೆ ನಿಮಗೊಂದು ಒಳ್ಳೆ ಆಪ್ಷನ್ ಆಗುವಂತದ್ದು ರಿಯಲ್ಮಿ 12 ಪ್ಲಸ್. ಐ ಹೋಪ್ ಈ ಒಂದು ವಿಡಿಯೋನ ನಾನೇ ಮೊದಲು ನಮ್ಮ ಕರ್ನಾಟಕದಲ್ಲಿ ಮಾಡ್ತಾ ಅನ್ಸ್ಕೊಂತೀನಿ. ಇದಕ್ಕಿಂತ ಮುಂಚೆ ರಿಯಲ್ಮಿ 12 ಪ್ಲಸ್ ನ ಯಾರು ಕೂಡ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ರಿವ್ಯೂ ಮಾಡಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಹಲೋ ಫ್ರೆಂಡ್ಸ್, ನೀವು ನೋಡ್ತಿರೋ ಟೆಕ್ಮಗ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ್. ನೀವೇನೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಒಂದು ಮೊಬೈಲ್ ನ ಪ್ರೈಸ್ ನಿಮಗೆ 20,000 ರಿಂದ 22,000 ರೂಪಾಯಿ ಬೀಳ್ಬೋದು. HDFC ಒಂದು ಕ್ರೆಡಿಟ್ ಕಾರ್ಡ್ ನ ಒಂದು ಆಫರ್ ಎಲ್ಲ ತೆಗೆದ್ಬಿಟ್ಟು ನಿಮಗೆ ಈ ಒಂದು ಮೊಬೈಲ್ ನ ಒಂದು ಅಮೌಂಟ್ ನಿಮಗೆ 18,000-19,000 ರೂಪಾಯಿಗೆಲ್ಲ ಬರ್ಬೋದು. ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ನಾನು ನಿಮಗೆ ಒಂದು 20,000 ಯಾವ್ದಾದ್ರು ಒಂದು ಒಳ್ಳೆ ಮೊಬೈಲ್ ಇದೆಯಾ, ಒಂದು ಬೆಸ್ಟ್ ಮೊಬೈಲ್ಸ್ ಇನ್ನು ಅಂಡರ್ 20,000 ಅಂತ ಒಂದು ವಿಡಿಯೋ ಹಾಕಿದ್ದೆ. ನೀವು ಯಾರು ನೋಡಿಲ್ಲ ಅಂದ್ರೆ ಆದಷ್ಟು ನೋಡೋಕೆ ಟ್ರೈ ಮಾಡಿ. ಆ ಒಂದು ಲಿಸ್ಟ್ ಅಲ್ಲಿ ಈ ಒಂದು ಮೊಬೈಲ್ ಕೂಡ ಇರುವಂತದ್ದು ನೋಡ್ಬೋದು. ಆ ಒಂದು ವಿಡಿಯೋನ ಅದು ಕೂಡ ನಿಮಗೆ ಏನ್ ಅನ್ಸುತ್ತೆ ಅದರ ಒಂದು ಅಭಿಪ್ರಾಯ ನೀವು ಕಮೆಂಟ್ ಮಾಡೋದು. ಓಕೆ, ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಈ ಒಂದು ಮೊಬೈಲ್ ಒಂದು ಬಾಕ್ಸ್ ನಲ್ಲಿ ನಿಮಗೆ ಸಿಗುವಂತ ಒಂದು ಪ್ರಾಡಕ್ಟ್ಸ್ ಅಥವಾ ಒಂದು ಥಿಂಗ್ಸ್ ಏನಪ್ಪಾ ಅಂದ್ರೆ, ಈ ಒಂದು ಬಾಕ್ಸ್ ನಲ್ಲಿ ನಿಮಗೆ ಫಸ್ಟ್ನೇದಾಗಿ ಮೊಬೈಲ್ ಸಿಗುತ್ತೆ, ಟ್ರಾನ್ಸ್ಪರೆಂಟ್ ಸಿಲಿಕಾನ್ ಕೇಸ್ ಇರುವಂತದ್ದು, ಯೂಸರ್ ಮ್ಯಾನ್ಯಲ್ಸ್, ಫಾಸ್ಟ್ ಚಾರ್ಜರ್ ಅಂಡ್ ಒನ್ ಆಫ್ ದ ಬೆಸ್ಟ್ ವೈರ್ ಅಂತಾನೆ ಹೇಳ್ಬೋದು. ಬಾರಿ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ವೈರ್ ಅಂತಾನೆ ಹೇಳ್ಬೋದು. ಇದೇ ಮೊದಲನೇ ಟೈಮ್ ಬಂದ್ಬಿಟ್ಟು ರಿಯಲ್ಮಿ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ವೈರ್ ನ ನಮಗೆ ಆ ಒಂದು ಬಾಕ್ಸ್ ನ ಕೊಟ್ಟಿರ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ಬಾಕ್ಸ್ ನಾವು ಸೈಡಿಗೆ ಇಟ್ರೆ, ಈ ಒಂದು ಮೊಬೈಲ್ ನಾವು ಏನಾದ್ರು ಡೈರೆಕ್ಟ್ ಬಂದ್ರೆ ಒಂದು ಯುನೀಕ್ ಆಗಿ ಒಂದು ಲುಕ್ ನ ಜೊತೆ ಬರ್ತಿರೋಂಥದ್ದು. ನಾವ್ ಏನಾದ್ರು ಇದ್ರ ಬಗ್ಗೆ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾವು ಏನಾದ್ರು ಮಾತಾಡ್ಬೇಕು ಅಂದ್ರೆ, ಈ ಒಂದು ಮೊಬೈಲ್ ಒಂದು ಬ್ಯಾಗ್ ನಲ್ಲಿ ನಿಮಗೆ ವೀಗನ್ ಲೆದರ್ ಜೊತೆ ಬರ್ತಾ ಇರುವಂತದ್ದು, ಸೇಮ್ ಟು ಸೇಮ್ ನಿಮಗೆ ರಿಯಲ್ಮಿ 12 ಸೀರೀಸ್ ಏನ್ ನೋಡ್ತಾರೆ ಅದೇ ತರ ಇರುವಂತದ್ದು. ತುಂಬಾ ಒಂದು ಯುನೀಕ್ ಅಂತಾನೆ ಹೇಳ್ಬೋದು. ಶೇಡ್ ಎಡ್ಜರ್ಸ್ ಎಲ್ಲ ಕಂಪ್ಲೀಟ್ಲಿ ಫ್ಲಾಟ್ ಆಗುತ್ತೆ, ಫ್ಲಾಟ್ ಸಿಗ್ತಾ ಇರುವಂತದ್ದು. ಸೈಡ್ ನಲ್ಲಿ USB ಟೈಪ್ ಸಿ ಪೋರ್ಟ್ ಇರುವಂತದ್ದು, 3.5mm ಜಾಕ್ ಇರುವಂತದ್ದು, ಸಿಮ್ ಸ್ಲಾಟ್ ಹೈಬ್ರಿಡ್ ಕೂಡ ಇರುವಂತದ್ದು, ಡ್ಯುಯಲ್ ಸಿಮ್ ಸ್ಲಾಟ್ ಇರುವಂತದ್ದು. ಮತ್ತೆ ನಿಮಗೆ ಈ ಒಂದು ಮೊಬೈಲ್ ಏನಿದೆ ಇದು ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ನಲ್ಲಿ ನಿಮಗೆ ಬರ್ತಾ ಇರುವಂತದ್ದು. ನನಗಂತೂ ಹೆವಿ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಒಂದು ಒಳ್ಳೆ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು. ಬಟ್ ಏನಾದ್ರು ಒಂದು ವೇಳೆ ಹಿಂದೆ ಏನಾದ್ರು ಗ್ಲಾಸ್ ಕೊಟ್ಟಿದ್ರೆ, ಗ್ಲಾಸ್ ಪ್ಯಾಕ್ ಏನಾದ್ರು ಇದ್ರ ಜೊತೆ ಬಂದಿದ್ರೆ ಸೂಪರ್ ಅಂತಾನೆ ಹೇಳ್ಬೋದಿತ್ತು. ಈ ಒಂದು ಪ್ರೈಸ್ ರೇಂಜ್ ಆಲ್ಮೋಸ್ಟ್ ಅಲ್ಲಿ ಯಾರು ಕೂಡ ಒಂದು ಗ್ಲಾಸ್ ಪ್ಯಾಕ್ ನ ಕೊಡಲ್ಲ, ಯಾರು ಕೂಡ ಪರವಾಗಿಲ್ಲ. ಈ ಒಂದು ಪ್ರೈಸ್ಗೆ ನೀವೇನಾದ್ರು ಒಂದು ತಗೊಂತೀರಾ ಅಂದ್ರೆ ನಾನು ಬೇರೆ ಒಂದು ಸ್ಪೆಸಿಫಿಕೇಶನ್ಸ್ ನ ನೋಡಿ ಇದಕ್ಕೆ ನಾನು ಓಕೆ ಅಂತ ನಾನು ಹೇಳ್ಬೋದು. ಇನ್ನು ನಾವೇನಾದ್ರು ಈ ಒಂದು ಮೊಬೈಲ್ ನ ಡಿಸ್ಪ್ಲೇ ಹೋದ್ವಿ ಅಂದ್ರೆ, ಈ ಒಂದು ಮೊಬೈಲ್ ನಲ್ಲಿ 6.67 ಇಂಚಿನ AMOLED ಡಿಸ್ಪ್ಲೇ ಇರುವಂತದ್ದು, 120 Hz ರಿಫ್ರೆಶ್ ರೇಟ್, ಯೂಟ್ಯೂಬ್ ನ ನೀವು ಅಪ್ ಟು 4K ತನಕ ನೀವು ನೋಡ್ಬೋದು. ಈ ಒಂದು ಮೊಬೈಲ್ ನಲ್ಲಿ 2000 ನೈಟ್ಸ್ ಬ್ರೈಟ್ನೆಸ್ ಇರುವಂತದ್ದು. ಮತ್ತೆ ನೀವು ನಂಬಲ್ಲ, ಈ ಒಂದು ಮೊಬೈಲ್ ನಲ್ಲಿ ಆಕ್ವಾ ಟಚ್ ಅಂತ ಇರುವಂತದ್ದು. ಅಂದ್ರೆ ನೀವೇನಾದ್ರು ಸಡನ್ ಆಗಿ ನೀರ್ ಬಿತ್ತು ಅಂದ್ರೆ ನಿಮಗೆ ಅಟ್ಲೀಸ್ಟ್ IP54 ಅಂತಾನೆ ಹೇಳ್ಬೋದು. IP54 ವಾಟರ್ ರೆಸಿಸ್ಟೆಂಟ್ ನ ಈ ಒಂದು ಮೊಬೈಲ್ ಅಲ್ಲಿ ಕೊಟ್ಟಿರುವಂತದ್ದು ನಿಮಗೆ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ನಿಮಗೆ ಈ ಒಂದು ಮೊಬೈಲ್ ನ ಒಂದು ಪ್ರೈಸ್ ರೇಂಜ್ ನಾನು ಏನಾದ್ರು ಹೇಳೋದಾದ್ರೆ, ಆಲ್ಮೋಸ್ಟ್ ಆಲ್ ಈ ಒಂದು ಪ್ರೈಸ್ ನಲ್ಲಿ ಕೆಲವೊಂದು ಕಂಪ್ನಿ ಕೊಡ್ತಾರೆ IP67 ಕೊಡ್ತಾರೆ. ಬಟ್ ಪರವಾಗಿಲ್ಲ, IP ಏನು ಕೊಡ್ಲಿಲ್ಲ, ನಾನು ಅಟ್ಲೀಸ್ಟ್ IP55 ಕೊಟ್ಟಾರ ಅಂತ ನಾವು ಖುಷಿ ಪಡ್ಲೇಬೇಕಾಗುತ್ತೆ. ನಾವೇನಾದ್ರು ಈ ಒಂದು ಮೊಬೈಲ್ ಪ್ರೊಸೆಸರ್ಗೆ ಹೋದ್ವಿ ಅಂದ್ರೆ, ಈ ಒಂದು ಮೊಬೈಲ್ ನಲ್ಲಿ ಲೇಟೆಸ್ಟ್ MediaTek Dimensity 7050 ಇರುವಂತದ್ದು ಸೂಪರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆಯ ಒಂದು ಬ್ರೌಸರ್ ಆಗಿರುವಂತಹ ವೇರಿಯಂಟ್ಸ್ ಇದರಲ್ಲಿ 8GB RAM 256GB ಸ್ಟೋರೇಜ್, LPDDR4X ಮತ್ತೆ UFS 3.1 ಕೊಟ್ಟಿರುವಂತದ್ದು. ಅಂಥದ್ದು ಸ್ಕೋರ್ ನಿಮಗೆ ಇದರಲ್ಲಿ ಹತ್ತತ್ರ ನಿಮಗೆ 6 ಲಕ್ಷದ ಎಬೋ ಇರುವಂತದ್ದು ನಿಮಗೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಅಂಥದ್ದು ಸ್ಕೋರ್. ಓಕೆ, ನನಗೆ ಇಷ್ಟ ಆಯ್ತು. ಇದರಲ್ಲಿ ಬರುವಂತ ಒಂದು ರ್ಯಾಮ್ ಟೈಪ್ LPDDR4X ಮಾಮೂಲಿ ಈ ಒಂದು ಪ್ರೈಸ್ ಅಲ್ಲಿ ಎಲ್ಲಾ ಒಂದು ಮೊಬೈಲ್ ನ ಒಂದು ಕಂಪ್ನಿ ಕೊಡುವಂತದ್ದೇ. ಮತ್ತೆ ಸ್ಟೋರೇಜ್ ನ ಟೈಪ್ ನಿಮಗೆ UFS 3.1 ಇರುವಂತದ್ದು. ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ. ಓಕೆ, ನನಗೆ ಪರವಾಗಿಲ್ಲ. ನಾನು ನೋಡಿದ ಪ್ರಕಾರ ರಿಯಲ್ಮಿ 11 Pro Plus ಆಗಿರ್ಬೋದು, ರಿಯಲ್ಮಿ 12 ಸೀರೀಸ್ ಅಲ್ಲಿ ಆಗಿರ್ಬೋದು UFS 2.2 ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಬಟ್ ಇದೇ ಫಸ್ಟ್ ಟೈಮ್ ಬಂದ್ಬಿಟ್ಟು UFS 3.1 ಕೊಟ್ಟಿರುವಂತದ್ದು, UFS 3.1 ನ ಕೊಟ್ಟಿರುವಂತದ್ದು. ಪರವಾಗಿಲ್ಲ, ಈ ಒಂದು ಪ್ರೈಸ್ಗೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಈ ಒಂದು ಮೊಬೈಲ್ ನಲ್ಲಿ ನಂಗೆ ಸಿಕ್ತು ಅಂತಾನೆ ಹೇಳ್ಬೋದು. ಓಕೆ, ಈ ಒಂದು ಪ್ರೈಸ್ಗೆ ಅಂತದ್ದು ಸ್ಕೋರ್ ಎಲ್ಲ ಒಂದು ರೇಂಜ್ಗೆ ಇರುವಂತದ್ದು, ಒಂದು ಒಳ್ಳೆ ಮಿಡ್ ರೇಂಜ್ ಒಂದು ಒಳ್ಳೆ ಬ್ರೌಸರ್ ನ ಈ ಮೊಬೈಲ್ ಈ ಒಂದು ಮೊಬೈಲ್ ನಲ್ಲಿ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ನೀವು ಏನಾದ್ರು ಈ ಒಂದು ಮೊಬೈಲ್ ನ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ, ನೀವು ಗಮನಿಸ್ತಿರ್ಬೋದು ಸ್ಕ್ರೀನ್ ಮೇಲೆ ಯಾವ ರೀತಿ ಈ ಒಂದು ಮೊಬೈಲ್ ನ ಒಂದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಇರುವಂತದ್ದು. ವೆರಿ ಸ್ಮೂತ್ ಆಗಿ ಹ್ಯಾಂಡಲ್ ಆಗ್ತಿರುವಂತದ್ದು ಈ ಒಂದು ಮೊಬೈಲ್ ನಲ್ಲಿ. ಗೇಮಿಂಗ್ ನೀವೇನಾದ್ರು ಆಡ್ತೀವಿ BGMI ಅಂದ್ರೆ, ಬಟ್ ಈ ಒಂದು ಮೊಬೈಲ್ ನಲ್ಲಿ ನೀವೇನಾದ್ರು ಗೇಮ್ ಆಡೋಕೆ ಮುಂಚೆ ಇದರಲ್ಲಿ ಗೇಮ್ ಮೂಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ ನೀವು ಆನ್ ಮಾಡ್ಕೊಂಡು ಆಡಿದ್ರೆ ಇನ್ನೂ ಚೆನ್ನಾಗಿ ನಿಮಗೆ ಆರಾಮಾಗಿ ನೀವು ಆಟ ಆಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ನೀವೇನಾದ್ರು ಡೈರೆಕ್ಟ್ ಆಗಿ ಈ ಒಂದು ಮೊಬೈಲ್ ನಲ್ಲಿ ಕ್ಯಾಮ್ರಾಗೆ ಏನಾದ್ರು ಹೋದ್ರಿ ಅಂದ್ರೆ, ಈ ಒಂದು ಮೊಬೈಲ್ ನಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಕೊಟ್ಟಿರ ಅಂತ ಹೇಳ್ಬೋದು. ನನಗೆ ಓವರ್ ಆಲ್ ಈ ಒಂದು ಮೊಬೈಲ್ ನಲ್ಲಿ ಫ್ಲಾಗ್ಶಿಪ್ ರೇಂಜ್ ನಲ್ಲಿ ಇರುವಂತ ಒಂದು ಕ್ಯಾಮ್ರಾನ ಈ ಒಂದು ಮೊಬೈಲ್ ಕೊಟ್ಟಿರ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಈ ಒಂದು ಮೊಬೈಲ್ ನಲ್ಲಿ ನಿಮಗೆ ಡೈರೆಕ್ಟ್ ಆಗಿ ರೇರ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಇರುವಂತದ್ದು.
ಈ ಒಂದು 50 MP ಒಂದು ರೇರ್ ಕ್ಯಾಮ್ರಾ ಏನಿದೆ ಇದರಲ್ಲಿ ಸಾನಿ LYT600 OIS ಕ್ಯಾಮ್ರಾ ಇರುವಂತದ್ದು, ಮತ್ತೆ 8 MP ಒಂದು ಅಲ್ಟ್ರಾ ವೈಡ್ ಆಂಗಲ್ ಕೂಡ ಇರುವಂತದ್ದು, 2 MP ಪೋರ್ಟ್ರೇಟ್ ಕ್ಯಾಮ್ರಾ ಕೂಡ ಇರುವಂತದ್ದು. ಫ್ರಂಟ್ ಇನ್ನು ನೀವೇನಾದ್ರು ಬಂದ್ರಿ ಅಂದ್ರೆ 16 MP ಒಂದು ಫ್ರಂಟ್ ಕ್ಯಾಮ್ರಾ ಕೂಡ ಇರುವಂತದ್ದು. ರೇರ್ ನಿಮಗೆ 4K ಮತ್ತೆ 30 FPS ನ ಒಂದು ವಿಡಿಯೋನ ರೆಕಾರ್ಡ್ ಮಾಡುತ್ತೆ. ಇನ್ನು ನೀವೇನಾದ್ರು ಫ್ರಂಟಿಗೆ ಬಂದ್ರಿ ಅಂದ್ರೆ ಫ್ರಂಟ್ ಅಲ್ಲಿ ಕೂಡ ನಿಮಗೆ ಒಂದು ಒಳ್ಳೆ ಒಂದು ವಿಡಿಯೋ ರೆಕಾರ್ಡಿಂಗ್ ಕೊಡುತ್ತೆ. ಬಟ್ 4K ಅಷ್ಟಲ್ಲ, 1080p ನ ಈ ಒಂದು ಮೊಬೈಲ್ ನಲ್ಲಿ ನಿಮಗೆ ಫ್ರಂಟ್ ಕೊಡುತ್ತೆ. 4K ಕೊಡ್ಬೋದಿತ್ತು, ಬಟ್ ಈ ಒಂದು ಪ್ರೈಸ್ ಅಲ್ಲಿ ಯಾರು ಕೂಡ ಕೊಡಲ್ಲ. ಅದೊಂದು ಕಾಂಪ್ರಮೈಸ್ ಮಾಡಿದ್ರೆ ನನಗೆ ಅದೊಂದು ಇಷ್ಟ ಆಗಲಿಲ್ಲ. ಫ್ರಂಟ್ ಏನಾದ್ರು 4K ಒಂದು ವಿಡಿಯೋ ರೆಕಾರ್ಡಿಂಗ್ ಕೊಟ್ಟಿದ್ರೆ ಬೆಂಕಿ ಇರೋದು ಅಂತೀನಿ ನನ್ನ ಪ್ರಕಾರ. ನಾನು ಸೂಪರ್ ಇರೋದು, ಬಟ್ ಫ್ರಂಟ್ 4K ಕೊಟ್ಟಿಲ್ಲ. ನೋಡೋಣ, ಸದ್ಯಕ್ಕೆ ಇದೆ ಓಕೆ ಅಂತೀನಿ. ಇನ್ನು ನೀವೇನಾದ್ರು ಈ ಒಂದು ಮೊಬೈಲ್ ನಲ್ಲಿ OS ಮತ್ತೆ ಅಪ್ಡೇಟ್ಸ್ ನೀವೇನಾದ್ರು ಓದಿ ಅಂದ್ರೆ ಈ ಒಂದು ಮೊಬೈಲ್ ನಲ್ಲಿ ರಿಯಲ್ಮಿ ಅವ್ರದ್ದೇ ರಿಯಲ್ಮಿ UI ಇರುವಂತದ್ದು, ಅಂದ್ರೆ ರಿಯಲ್ಮಿ ಅವ್ರದ್ದು ರಿಯಲ್ಮಿ UI 5.0 ಇರುವಂತದ್ದು. ಈ ಒಂದು ಮೊಬೈಲ್ ನಿಮಗೆ Android 14 ವರ್ಷನ್ ಅಲ್ಲಿ ಸಿಗ್ತಾ ಇರುವಂತದ್ದು. ವೆರಿ ಸ್ಮೂತ್ ಆಗಿ ಹ್ಯಾಂಡಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮಗೆ ಈ ಒಂದು ಮೊಬೈಲ್ ನಲ್ಲಿ ಕೆಲವೊಂದು ಬ್ಲಾಟಿಂಗ್ ಆಪ್ಸ್ ಎಲ್ಲ ಸಿಗ್ತಾವೆ ನಿಮಗೆ. ನೀವು ಅದನ್ನ ಒಂದೇ ಒಂದು ಕ್ಲಿಕ್ ನಲ್ಲಿ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಮತ್ತೆ ನಿಮಗೆ ಬೇಡ ಅಂದ್ರೆ ಅಲ್ಲೊಂದು ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ, ಅಲ್ಲಿ ಕೂಡ ಹೋಗಿ ನೀವು ಆರಾಮಾಗಿ ಅದನ್ನ ಆಫ್ ಮಾಡ್ಕೊಂಡು ನೀವು ಆರಾಮಾಗಿ ಇದನ್ನ ವರ್ಕ್ ಮಾಡ್ಕೋಬಹುದು. ಓಕೆ, ಈ ಒಂದು ಪ್ರೈಸ್ ರೇಂಜ್ಗೆ ನನಗೆ ಏನು ಬೇಡ ಅಂತ ಅನಿಸ್ಲಿಲ್ಲ. ಪರವಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ ಬ್ಲಾಟಿಂಗ್ ಆಪ್ಸ್ ಎಲ್ಲ ಮಾಮೂಲಿ ಕೊಡ್ತಾರೆ. ಬೇರೆ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಎಲ್ಲ ಇವರು ಕೂಡ ಅದೇ ರೀತಿ ಕೊಟ್ಟಿರುವಂತದ್ದು. ಓಕೆ, ನನಗೆ ಏನು ಹಂಗೇನು ಅನಿಸ್ಲಿಲ್ಲ. ಇನ್ನು ಈ ಒಂದು ಮೊಬೈಲ್ ನಿಮಗೆ 2 years ಮೇಜರ್ ಅಪ್ಡೇಟ್ಸ್ ಮತ್ತೆ 3 years ಬಂದ್ಬಿಟ್ಟು ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ಸ್ ನಿಮಗೆ ಈ ಒಂದು ಮೊಬೈಲ್ ಕೊಡ್ತೀವಿ ಅಂತ ಹೇಳಿರುವಂತದ್ದು ಒಂದು ಒಳ್ಳೆ ವಿಚಾರ. ಅಟ್ಲೀಸ್ಟ್ 3 years ಮಾಡ್ಬೋದಿತ್ತು ನನ್ನ ಪ್ರಕಾರ ಅಪ್ಡೇಟ್ ಬಂದ್ಬಿಟ್ಟು ನಿಮಗೆ ಮೇಜರ್ ಅಪ್ಡೇಟ್. ಇನ್ನು ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಡ್ಯೂಯಲ್ ಸ್ಪೀಕರ್ ಕೊಡ್ತಾ ಇರುವಂತದ್ದು, ಒಂದು ಒಳ್ಳೆಯ ಒಂದು ಸೌಂಡ್ ಕೂಡ ಬರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಕೊನೆಯದಾಗಿ ನೀವೇನಾದ್ರು ಈ ಒಂದು ಮೊಬೈಲ್ ನಲ್ಲಿ ನೀವು ಏನಾದ್ರು ಬ್ಯಾಟ್ರಿಗೆ ಹೋಗ್ತೀವಿ, ಬ್ಯಾಟ್ರಿ ಎಷ್ಟು ಪರ್ಫಾರ್ಮೆನ್ಸ್ ಇರ್ಬೋದು, ಏನ್ ಚಾರ್ಜರ್ ಕೊಟ್ಟಿರ್ಬೋದು ಅಂತ ನೀವೇನಾದ್ರು ಕೇಳಿದ್ರೆ ಈ ಒಂದು ಮೊಬೈಲ್ ನಲ್ಲಿ 5000 mAh ಒಂದು ಬ್ಯಾಟ್ರಿ ಕೆಪಾಸಿಟಿ ಇರುವಂತದ್ದು. ಲಿಟ್ರಲಿ 67 ವ್ಯಾಟ್ ನ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ಈ ಒಂದು ಮೊಬೈಲ್ ನಲ್ಲಿ ಇರುವಂತದ್ದು. ಅಂದ್ರೆ ಈ ಒಂದು ಬಾಕ್ಸ್ ನಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು ವೆರಿ ವೆರಿ ನೈಸ್. ಯಾಕಂದ್ರೆ ಈ ಒಂದು ಪ್ರೈಸ್ ಅಲ್ಲಿ ಆಲ್ಮೋಸ್ಟ್ ಆಲ್ 20,000 18,000 ರೂಪಾಯಿಗೆ ಯಾರು ಕೊಡ್ತಾರೆ ಬಿಡಿ. 67 ವ್ಯಾಟ್ದು ಎಲ್ಲ ಕೊಡೋಂಥದ್ದೇ ಒಂದು 35 36. ನೀವು ನಥಿಂಗ್ ಫೋನ್ 2 ನಾನು ರಿವ್ಯೂ ಮಾಡಿದ್ದೆ, ಆ ಒಂದು ಮೊಬೈಲ್ ನಲ್ಲಿ ನಿಮಗೆ 45 ವ್ಯಾಟ್ದು ಅಂತ ಹೇಳಿದ್ರು. ಓಕೆನಾ, ಮತ್ತೆ ನಾನು iQOO G9 ಕೂಡ ನಾನು ರಿವ್ಯೂ ಮಾಡಿದ್ದೆ, ಅದ್ರಲ್ಲಿ 35 ವ್ಯಾಟ್ದು ಒಂದು ಚಾರ್ಜರ್ ಕೂಡ ಕೊಟ್ಟಿದ್ದು. ಬಟ್ ಇದರಲ್ಲಿ ನಿಮ್ಗೆ 18-19,000 ರೂಪಾಯಿಗೆಲ್ಲ ನಿಮಗೆ ಒಂದು ಒಳ್ಳೆ ಒಂದು ಚಾರ್ಜರ್ ಅಡಾಪ್ಟರ್ ಅನ್ನ ಕೊಟ್ಟಿರುವಂತದ್ದು. ಲಿಟ್ರಲಿ 67 ವ್ಯಾಟ್ ನ ಒಂದು ಚಾರ್ಜರ್ ಅಡಾಪ್ಟರ್ ಇರುವಂತದ್ದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಈ ಒಂದು ಪ್ರೈಸ್ ರೇಂಜಿಗೆ. ನಾನು ಏನಾದ್ರು ಇನ್ನು ನೀವೇನಾದ್ರು ಈ ಒಂದು ಮೊಬೈಲ್ ಕನೆಕ್ಟಿವಿಟಿಗೆ ಏನಾದ್ರು ಹೋದ್ರಿ ಅಂದ್ರೆ ಈ ಒಂದು ಮೊಬೈಲ್ ಅಲ್ಲಿ ನಿಮಗೆ ಬ್ಲೂಟೂತ್ 5.2 ಇರುವಂತದ್ದು ಈ ಒಂದು ಪ್ರೈಸ್ ರೇಂಜ್. ಓಕೆ, ಇದರಲ್ಲೆಲ್ಲ Wi-Fi 6 ಎಲ್ಲ ಇರುವಂತದ್ದು ಈ ಒಂದು ಪ್ರೈಸ್ ರೇಂಜಿಗೆ. ಮಾಮೂಲಿಯಾಗಿ ಎಲ್ಲ ಏನ್ ಕನೆಕ್ಟಿವಿಟಿ ಕೊಡ್ಬೇಕು ಅದನ್ನೇ ಕೊಟ್ಟಿರುವಂತದ್ದು. ಡಿಎಲ್ ಒಂದು 8 ಬ್ಯಾಂಡ್ಸ್ ಒಂದು 5G ಕೂಡ ಇದು ಬಂದ್ಬಿಟ್ಟು ಮೊಬೈಲ್ ಬಂದ್ಬಿಟ್ಟು ಕನೆಕ್ಟ್ ಆಗುವಂತದ್ದು. ಓಕೆ, ಈ ಒಂದು ಪ್ರೈಸ್ಗೆ ಏನ್ ಕೊಡ್ಬೇಕು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಕೊಟ್ಟೆ. ಒಂದು ವಿಡಿಯೋ ಬಗ್ಗೆ ನನ್ನ ಒಂದು ಫುಲ್ ಅಭಿಪ್ರಾಯ ಮುಗೀತು ಕೂಡ, ಮತ್ತೆ ರಿವ್ಯೂ ಕೂಡ ಮಾಡಿದೆ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿ ಒಂದು ಓವರ್ ಆಲ್ ಎಲ್ಲಾನು ಕೂಡ ನಾನು ಕವರ್ ಮಾಡಿ ಅಂತ ಅನ್ಸುತ್ತೆ. ಇನ್ನು ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನ್ ಅನಿಸ್ತು? ಈ ಒಂದು ಮೊಬೈಲ್ ಚೆನ್ನಾಗಿದ್ಯಾ, ಪರ್ಚೇಸ್ ಮಾಡ್ಬೋದಾ, ನಿಮ್ಗೆ ಏನಾದ್ರು ಇಷ್ಟ ಆಯ್ತಾ? ಈ ಒಂದು ಮೊಬೈಲ್ ಇನ್ನು ಯಾವ ಬಗ್ಗೆ ನಿಮ್ಗೆ ಇಷ್ಟ ಆಯ್ತು, ನಾನು ಇನ್ನು ಏನ್ ಬಿಟ್ಟಿರ್ಬೋದು, ನಾ ಈ ಒಂದು ವಿಡಿಯೋದಲ್ಲಿ ನಾನು ಏನ್ ಮಾತಾಡ್ದೆ, ನಿಮ್ಗೆ ಏನಾದ್ರು ಒಂದು ಇಷ್ಟ ಆಯ್ತು ಅಂದ್ರೆ ಏನಾದ್ರು ಒಂದು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ, ನಮಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.